21-22ನೇ ಆರ್ಥಿಕ ವರ್ಷದಲ್ಲಿ 26,378 ಕೋಟಿ ಸಂಗ್ರಹ ಆಗಿದೆ. 2022-23ನೇ ಆರ್ಥಿಕ ವರ್ಷದಲ್ಲಿ 29,920 ಕೋಟಿ ಆದಾಯ ಸಂಗ್ರಹ ಆಗಿದೆ. ಇದರಿಂದ ಈ ಬಾರ್ಗಳಿಂದ 2023-24ನೇ ಹಣಕಾಸು ವರ್ಷದಲ್ಲಿ 34,629 ಕೋಟಿ ಸಂಗ್ರಹ ಆಗಿರತಕ್ಕಂಥದ್ದು. 2024-25ನ ಆರ್ಥಿಕ ವರ್ಷದಲ್ಲಿ 35,500 ಕೋಟಿ ಆದಾಯ ಸಂಗ್ರಹ ಆಗಿದೆ. 2025-26ನೇ ವರ್ಷದಲ್ಲಿ 30,000 ಕೋಟಿಗೂ ಅಧಿಕ ಆದಾಯ ಸಂಗ್ರಹ ಆಗಿರತಕ್ಕಂಥದ್ದು. ಬರೀ ಬಾರ್ಗಳಿಂದ, ಬೇರೆ ಬೇರೆ ಇಲಾಖೆಗಳಿಂದ ಅಲ್ಲ, ಬಾರ್ಗಳಿಂದನೇ ಆಗಿರೋದು. ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ, ನೀವು ಸಂಗ್ರಹ ಮಾಡಲೇಬೇಕು ಅಂತ ಹೇಳಿ. ಇಷ್ಟೆಲ್ಲ ಸಂಗ್ರಹ ಆಗಿದೆ. ಬಟ್ ಎಲ್ಲಿಗೆ ಹೋಗ್ತಾ ಇದೆ ಇದೆಲ್ಲ? ಅಭಿವೃದ್ಧಿಗೆ ಹೋಗ್ತಾ ಇದೆಯಾ? ಸಂಗ್ರಹ ಆಗಿರತಕ್ಕಂಥ ತೆರಿಗೆ ಎಲ್ಲಿ ಹೋಗ್ತಾ ಇದೆ? ಫೈನಲ್ ಆಗಿದ್ದು ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇಲ್ಲ. ಇಷ್ಟು ಹೋಗ್ತಾ ಇದ್ದಿದ್ರೆ ಅಭಿವೃದ್ಧಿ ಇನ್ನೂ ಬಹಳ ಆಗಬೇಕಿತ್ತು. ಇಲ್ಲಿ ನೀವೆಲ್ಲ ಒಬ್ಬರನ್ನ ಹಾಳು ಮಾಡ್ತಾ ಇದ್ದೀರಿ. ಓಕೆ ಬಿಡಿ, ಕುಡುಕರು ಕುಡಿದು ಚಟಕ್ ಬಿದ್ದು ಬಾರ್ಗಳಿಗೆ ಹೋಗಿ ಕುಡಿತಾ ಇದ್ದಾರೆ, ನಿಮ್ಮ ಒಂದು ಸರ್ಕಾರದ ಬೊಕ್ಕಸವನ್ನು ತುಂಬಿಸ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಬಟ್ ಆ ಹಣ ಎಲ್ಲಿ ಹೋಗ್ತಾ ಇದೆ? ಅಭಿವೃದ್ಧಿ ಆಗ್ತಾ ಇದೆಯಾ? ಆ ಹಣದಿಂದ, ತೆರಿಗೆ ಹಣದಿಂದ ಇಷ್ಟು ಉದ್ಯೋಗ ಏನಾದರೂ ಸೃಷ್ಟಿ ಮಾಡಿದ್ರ ನೀವು? ಮೊನ್ನೆ ತಾನೇ ವಿದ್ಯಾರ್ಥಿಗಳು 2,80,000ಕ್ಕೂ ಅಧಿಕ ಉದ್ಯೋಗಗಳು ಖಾಲಿ ಇದ್ದಾವೆ, ತುಂಬಿಸಿ ಅಂತ ಹೋರಾಟ ಮಾಡಿದ್ರು. ಎಷ್ಟು ತುಂಬಿಸ್ತಾ ಇದ್ದೀರಿ ಫೈನಲ್ ಆಗಿ? ನೀವು ಬರೀ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದೀರಿ. ಆ ಗ್ಯಾರಂಟಿ ಯೋಜನೆಗಳ ಹಣ ಏನಿದೆ, ಈ ವಿದ್ಯಾರ್ಥಿಗಳ ಆ 2,80,000 ತುಂಬಿಸಿದ್ರು ಕೂಡ ಅದರ ಅರ್ಧ ಹೋಗಲ್ಲ ಹಣ, ಅಷ್ಟು ಆಗಲ್ಲ. ಆ ಒಂದು ಗ್ಯಾರಂಟಿ ಯೋಜನೆ ಬಜೆಟ್ ಆಗ್ತಾ ಇದೆಯಲ್ಲ 52,000 ಕೋಟಿ ಏನೋ, ಅದ್ರ ಅರ್ಧ ಕೂಡ ಆಗಲ್ಲ ಈ ವಿದ್ಯಾರ್ಥಿಗಳಿಗಿನ. ಇವರು ಎಷ್ಟು ಪೋಸ್ಟ್ಗಳನ್ನು ತುಂಬಿಸ್ತಾ ಇಲ್ಲ. ಆ ವಿದ್ಯಾರ್ಥಿಗಳ ಉದ್ಯೋಗ ಕೊಟ್ಟರೆ ನೀವು, ನಿಮ್ಮ 2,000 ಅಲ್ಲ, ಅವರೇ ಡಬಲ್ ಕೊಡ್ತಾರೆ ಸರ್ಕಾರಕ್ಕೆ. ಆ ಫ್ಯಾಮಿಲಿಗೆ ನೀವು 2,000 ಕೊಡೋದಲ್ಲ, ನೀವು ಅವ್ರ ಕೈಗೆ ಒಂದು ಉದ್ಯೋಗ ಕೊಟ್ಟರೆ ಆ ಫ್ಯಾಮಿಲಿ ಪೂರ ಬದುಕುತ್ತೆ. ನೀವು ಕೊಡೋ 2,000ದಿಂದ ಆ ಫ್ಯಾಮಿಲಿ ಬದುಕಲ್ಲ. ಹೌದು, ಆ ಒಂದು ವಾರದ ಖರ್ಚು ಆಗಲ್ಲ 2,000 ರೂಪಾಯಿ. ನೀವು ಹೇಳ್ದಂಗೆ ಆ ಮನೆ ಸಂತೆ ಏನಾದರೂ ತಗೊಂಬಂದ್ರೆ ಆ 2,000 ಯಾವುದಕ್ಕೂ ಸಾಲಲ್ಲ ಅದು. ನೀವು ಆ ಒಂದು ಕುಟುಂಬದ ಒಬ್ಬನಿಗೆ ಉದ್ಯೋಗ ಕೊಟ್ಟರೆ ಒಂದು 4-5 ಜನ ಆ ಕುಟುಂಬದಲ್ಲಿ ಬದುಕ್ತಾರೆ. ಅದನ್ನ ನೀವು ಯೋಚನೆ ಮಾಡ್ತಾ ಇಲ್ಲ. ನೋಡ್ರಿ, ಅವರಿಗೆ ಉದ್ಯೋಗ ಕೊಟ್ರೆ 2,84,000 ಉದ್ಯೋಗಗಳನ್ನು ಕೊಟ್ರೆ ನಾವು ಅವರಿಗೆ ಸಂಬಳ ಕೊಡಬೇಕು. ಫೈನಲಿ ದುಡ್ಡು ಯಾರ ಕಿಸೆಯಿಂದ ಹೋಗೋದು? ಸರ್ಕಾರದ ಕಿಸೆಯಿಂದನೇ ಸಂಬಳ ಕೊಡಬೇಕಾಗುತ್ತೆ. ಅದ್ರ ಬದಲಿಗೆ ಅವ್ರಿಗೆ ಕುಡಿಯೋದ್ ಕಳಿಸಿದ್ರೆ ಅವರೇ ನಮ್ಗೆ ದುಡ್ಡು ಕೊಡ್ತಾರೆ. ಹಿಂಗೆ ಈ ಲಾಜಿಕ್ ಸರ್ಕಾರದ್ದು. 2,84,000 ಉದ್ಯೋಗಗಳು ಖಾಲಿ ಇವೆ. ನೀವು ಹಳ್ಳಿಗಳಲ್ಲಿ ನೋಡಬೇಕು, ಪಾಪ ಒಂದೊಂದು ಶಾಲೆಯಲ್ಲಿ ಒಂದು 100 ಜನ 200 ಜನ ಮಕ್ಕಳಿರುವಂತ ಶಾಲೆಯಲ್ಲಿ 5 ಜನ ಶಿಕ್ಷಕರಿರಲ್ಲ. ಸರಿಯಾಗಿ 5 ಜನ ಶಿಕ್ಷಕರಿರಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಪಾಠ ಮಾಡುವಂತ ಅನಿವಾರ್ಯತೆಗೆ ಶಿಕ್ಷಕರು ಬಂದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಶಿಕ್ಷಕರಿಗೆ ಸಂಬಳ ಕೊಡೋಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಹಾಗಾಗಿ ಸರ್ಕಾರ ಆ ಹುದ್ದೆಗಳನ್ನ ತುಂಬ್ತಾ ಇಲ್ಲ. ನಾಚಿಕೆ ಆಗಬೇಕು ನಿಮಗೆ. ಬಾರ್ಗಳು ಹೆಚ್ಚು ಮಾಡ್ತೀರಾ? ಕಳೆದ ವರ್ಷ 1 ವರ್ಷ ಆಯ್ತು ಸ್ವಾಮಿ, ಕಳೆದ ವರ್ಷ ಫೆಬ್ರವರಿ ಮಾರ್ಚ್ ಆಯ್ತು, ಗ್ಯಾರಂಟಿಗಳನ್ನ ಇವ್ರು ಕೊಡ್ತಾ ಇದ್ದಾರೆ ಅಂತ ಒಪ್ಕೊಳ್ಳೋಣ. ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 2 ತಿಂಗಳು ನೀವು ಹಣ ಕೊಡ್ಲಿಲ್ಲ. 5,000 ಕೋಟಿ ರೂಪಾಯಿ ಎಲ್ಗೋಯ್ತದು? ಎಲ್ಗೋಯ್ತು? ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟ್ಟು ಬರುತ್ತೆ. ಸದನದಲ್ಲಿ ಸಿಟ್ಟು ಬಂದು ಮಾತಾಡ್ತಾರೆ, ಹಂಗಲ್ಲ ಕೇಳಬಾರ್ದು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕಾದಂತ ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯರವರು ಉತ್ತರ ಕೊಡ್ತಾರೆ. ಎಲ್ಲಿಗೋಯ್ತು ಸ್ವಾಮಿ 5,000 ಕೋಟಿ? ಯಾವ ರಾಜ್ಯದ ಎಲೆಕ್ಷನ್ಗೆ ಹೋಯ್ತು? ಕೇಳಬೇಕಲ್ವ ನಾವು ಇದನ್ನ. ಅದರ ಜೊತೆಯಲ್ಲಿ ಇವತ್ತು ಹುದ್ದೆಗಳನ್ನ ಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುದಾನಗಳೇನಿವೆ ಅದನ್ನು ಕೂಡ ನೀಡ್ತಾ ಇಲ್ಲ. ಮಾತೆತ್ತಿದ್ರೆ ಬಾರ್ ಓಪನ್ ಮಾಡೋದು, ಕುಡಿರಿ, 1 ಗಂಟೆವರೆ ಪರ್ಮಿಷನ್ ಕೊಡ್ತೀರಿ, ಕುಡಿರಿ. 31st ದಿನ ನೀವು ಎಷ್ಟು ಬೇಕಾದ್ರೂ ಕುಡಿರಿ, ಕುಡ್ಕೊಂಡು ಬೀಳಿ, ನಾವು ನಿಮ್ಮನ್ನ ಮನೆಗೆ ಜೋಪಾನವಾಗಿ ತಗೊಂಡೋಗಿ ಬಿಟ್ಟು ಬರ್ತೀವಿ.